ವಿಧಾನಸೌಧದ ಬಳಿ 10 ಲಕ್ಷ ಹಣ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಣ ತಂದಿದ್ದಂತ ಎಂಜಿನಿಯರ್ ಜಗದೀಶ್ ಹೇಳಿಕೆಯನ್ನ ಕೊಟ್ಟಿರೋದು. ಮಂಡ್ಯದ ಉದ್ಯಮಿ ಬಳಿ 10 ಲಕ್ಷ ಹಣವನ್ನ ಸಾಲ ಮಾಡಿದ್ದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊನ್ನೆ ಕೊಟ್ಟಿರಲಿಲ್ಲ ಜಗದೀಶ್, ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಲ ಮಾಡಿದ್ದೆ, ಸಾಲ ಕೊಡಬೇಕಾಗಿತ್ತಲ್ಲ ಅದ್ರದ್ದು ಹಣ ಅಂತ. ಮಂಡ್ಯದ ಉದ್ಯಮಿ ಬಳಿ 10 ಲಕ್ಷ ಹಣವನ್ನ ಸಾಲ ಮಾಡಿದ್ದೆ. ನನ್ನ ಮೇಲೆ ಚೆಕ್ ಬೌನ್ಸ್ ಕೇಸ್ ಆಗಿತ್ತು, ದಂಡ ಸಮೇತ 12 ಲಕ್ಷ ಕಟ್ಟಲಿಕ್ಕೆ ಕೋರ್ಟ್ ಹೇಳಿತ್ತು. 10 ಲಕ್ಷ ಹಣ ಕಟ್ಟಲಿಕ್ಕೆ ತಂದಿದ್ದೆ ಅಂತ ಜಗದೀಶ್ ಹೇಳಿಕೆ. ಸಂಬಂಧಿಕರ ಬಳಿ ಹಣವನ್ನ ತಂದಿರೋದಾಗಿ ಜಗದೀಶ್ ಹೇಳಿಕೆ ಕೊಟ್ಟಿರೋದು. ಮಿಲಿಟರಿಯಿಂದ ನಿವೃತ್ತಿಯಾಗಿದ್ದಂತ ಸಂಬಂಧಿಕರಿಂದ ಹಣವನ್ನ ತಂದಿದ್ದೆ. ವಿಧಾನಸೌಧದಲ್ಲಿ ಅಧಿಕಾರಿ ಒಬ್ರು ನನ್ನನ್ನು ಕರೆದಿದ್ರು, ಅದಕ್ಕೆ ಹೋಗಿದ್ದೆ ಅಂತ ಹೇಳಿಕೆಯನ್ನ ಕೊಡಲಾಗಿದೆ. ಮಂಡ್ಯಕ್ಕೆ ಹಿಂತಿರುಗುವ ಮುನ್ನ ವಿಧಾನಸೌಧಕ್ಕೆ ಹೋಗಿದ್ದೆ ಅಂತ ಪೊಲೀಸರ ಮುಂದೆ ಜಗದೀಶ್ ಹೇಳಿಕೆಯನ್ನ ಕೊಟ್ಟಿರೋದು. ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರಿಗೆ ಕಳೆದ 2 ದಿನದಿಂದ ಕೂಡ ಉತ್ತರ ಕೊಟ್ಟಿರಲಿಲ್ಲ, ಏನಾಯ್ತು ಏನು ಎತ್ತ ಅಂತ. ಈಗ ಲಾಯರು ಕೆಲವೊಂದು ಐಡಿಯಾಗಳನ್ನು ಕೊಟ್ಟಿರ್ತಾರೆ, ಇನ್ನು ಜಗದೀಶ್ಗೂ ಕೂಡ ಕೆಲವೊಂದು ಐಡಿಯಾಸ್ಗಳು ಬಂದಿರುತ್ತೆ. ಆ ರೀತಿಯಾದಂಥ ಸ್ಟೇಟ್ಮೆಂಟ್ ಅಥವಾ ಇದೇ ನಿಜಾನ ಗೊತ್ತಿಲ್ಲ. ಜಗದೀಶ್ ಮೇಲೆ ಚೆಕ್ ಬೌನ್ಸ್ ಕೇಸ್ ಇತ್ತು, ಅದನ್ನ ಸೆಟಲ್ಮೆಂಟ್ ಮಾಡಲಿಕ್ಕೆ ಹಣವನ್ನ ತಂದಿದ್ರು. ಅಧಿಕಾರಿ ಭೇಟಿ ಕಾರಣ ವಿಧಾನಸೌಧಕ್ಕೆ ಹೋಗಿದ್ರು ಅವರು. ಆರೋಪಿ ಜಗದೀಶ್ ಪರ ವಕೀಲ ರಾಜು ಹೇಳಿಕೆ ಇದು. ನನಗೆ ತಿಳಿಸಿದ ಪ್ರಕಾರ ಅವ್ರ ಮೇಲೆ ಒಂದು ಚೆಕ್ ಬೌನ್ಸ್ ಕೇಸು ಪ್ರಕರಣ ಬಾಕಿ ಇತ್ತು. ಅದನ್ನ ಸೆಟಲ್ಮೆಂಟ್ ಮಾಡೋ ಸಲುವಾಗಿ ಸರ್ಕಾರಿ ನೌಕರರಾಗಿರೋದ್ರಿಂದ ಪ್ರಕರಣ ಮುಂದುವರಿಸೋದು ಸರಿಯಲ್ಲ, ಅದನ್ನ ಸೆಟಲ್ಮೆಂಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬೆಂಗಳೂರಲ್ಲಿರುವ ಅವರ ಅಳಿಯ ಹಾಗೂ ಕೆಲವು ಮಿತ್ರರ ಹತ್ರ ತಾನು ಹಣ ತಗೊಂಡಿದ್ದೆ ಸರ್. ಅದೇನೋ ಅರ್ಜೆಂಟಾಗಿ ನನ್ನ ಕೆಲಸ ಬಂತು, ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಮೀಟ್ ಆಗಬೇಕಿತ್ತು, ನನಗೆ ಅರಿವಿಲ್ಲದೆ ಅಂತ ನಾನು ಹೋದೆ. ಗೇಟ್ನಲ್ಲಿ ನನ್ನನ್ನು ಚೆಕ್ ಮಾಡಿದ್ರು, ನನ್ನ ಹತ್ರ ಹಣ ಇತ್ತು, ಸ್ಟೇಷನಿಗೆ ಕರ್ಕೊಂಬಂದರು. ಆ ವಿಚಾರವನ್ನು ವಿವರವಾಗಿ ನಾನು ಪೊಲೀಸರಿಗೆ ಹೇಳಿದ್ದೀನಿ. ಅವರು ಕೇಸ್ನ ದಾಖಲು ಮಾಡಿ ನನಗೆ ಬಿಟ್ಟಿದ್ರು. ಮುಂದೆ ಯಾವತ್ತಾದರೂ ವಿಚಾರಣೆ ಕರೆದ್ರೆ ಬರಬೇಕು. ಹಾಗಾಗಿ ನಾವು ಕೂಡ ತುಂಬ ಇದರಿಂದ ಏನೋ ಅರೆಸ್ಟ್ ಮಾಡಲ್ವಲ್ಲ, ಕಾಗ್ನಿಸೇಬಲ್ ಕೇಸ್ ಅಲ್ಲ ಅನ್ನೋ ದೃಷ್ಟಿಯಿಂದ ಅವರನ್ನು ವಿಚಾರಣೆಗೆ ಹಾಜರುಪಡಿಸಿದ್ವಿ. ವಿಚಾರಣೆಗೆ ಹಾಜರುಪಡಿಸಿದ ನಂತರದಲ್ಲಿ ಅವರನ್ನು ಹೆಚ್ಚಿನ ವಿಚಾರಣೆ ಅಂತೇಳಿ DCP ಅವರ ಹತ್ರ ಕರ್ಕೊಂಡವರು. ಶ್ರೀನಿವಾಸ್ ಗೌಡ್ರ ಹತ್ರ ತಾವು ಎಲ್ಲ ಬಂದಿದ್ದೀರಿ, ನಿನ್ನೆ ಬಂದಾಗ ನೀವು ಗಮನಿಸಿದ್ದೀರಾ ಅಲ್ಲಿ ಏನಾಗಿದೆ ಅಂತೇಳಿ. ನೀವು ಕೂಡ ಇಂಟರ್ವ್ಯೂ ಮಾಡಿದ್ದೀರಾ ಶ್ರೀನಿವಾಸ್ ಗೌಡ್ರದ್ದು. ಅವ್ರು ತಮಗೆ ಹೇಳಿದ್ರಂತೆ, ಇಲ್ಲ ಅವನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ, ಏನೋ ಅದು ಬೇರೆ ರೀತಿ ಇದೆ ಅನ್ನೋದು. ಇರಬಾರ್ದು ಅಂತ ಹೇಳೇನಿಲ್ಲ, ಆದರೆ ಈ ರೀತಿ ಅವ್ರನ್ನ ನಿನ್ನೆಯಿಂದ ಬಿಟ್ಟಿಲ್ಲ, ಸ್ಟೇಷನ್ದಲ್ಲೇ ಇಟ್ಕೊಂಡಿದ್ದಾರೆ. ನಾನು ಕೂಡ ರಾತ್ರಿ 12:30 ತಡರಾತ್ರಿ ತನಕ ಇಲ್ಲಿದ್ದೀನಿ. ಆಮೇಲೆ ನಾನು ಬಹಳ ಒತ್ತಡ ಹೇರಿದೆ, ನೋಡಿ ಈ ರೀತಿ ಮಾಡೋದು ಸರಿಯಲ್ಲ, ಇದು ಅಕ್ರಮ ಬಂಧನ ಆಗತ್ತೆ. ಅವ್ರನ್ನ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಹಾಗೆ ಕೃಷ್ಣ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಈಗ ತನಿಖೆ ಮಾಡ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಮಾಹಿತಿಯನ್ನ ಪಡ್ಕೊಳ್ಳೋಣ. ಮಂಜುನಾಥ್, ನೋಡ್ತಾ ಇದ್ವಿ 2 ದಿನದಲ್ಲಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಈ ವಿಚಾರ ಮಾತ್ರ ಬಾಯ್ಬಿಟ್ಟಿರಲಿಲ್ಲ ಜಗದೀಶ್ ಪೊಲೀಸರ ತನಿಖೆ ಸಂದರ್ಭದಲ್ಲಿ. ಈಗ ಹೊರಗೆ ಬರ್ತಾ ಇರುವಂತದ್ದು ಕೂಡ ಸಾಕಷ್ಟು ಅನುಮಾನ ಕೆಡೆ ಮಾಡಿಕೊಟ್ಟಿರುವಂತದ್ದು. ಈಗ ಚೆಕ್ ಬೌನ್ಸ್ ಆಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ವಿಚಾರ ಪ್ರಸ್ತಾಪ ಮಾಡಲಾಗ್ತಾ ಇದೆಯಲ್ಲ, ಅದಕ್ಕೇನಾದ್ರೂ ದಾಖಲೆಯನ್ನ ಕೊಟ್ಟಿದ್ದಾರಾ? ಚೆಕ್ ಬೌನ್ಸ್ ಆಗಿರೋದ್ರ ಬಗ್ಗೆ ಯಾವಾಗ ಕಟ್ಟಬೇಕಾಗಿತ್ತಂತೆ? ಹಾಗಾದ್ರೆ ಇವ್ರು ಇಸ್ಕೊಂಡ್ ಬಂದಿದ್ರಲ್ಲ ಅವ್ರ ರಿಲೇಟಿವ್ಸ್ ಹತ್ರ. ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಈ ಒಂದು ಜಗದೀಶ್ ಬಳಿ ಸಿಕ್ಕಂತ 10.5 ಲಕ್ಷ ಹಣಕ್ಕೆ ದಾಖಲೆಗಳನ್ನ ಕೊಡುವಂತೆ ನಿನ್ನೆಯಿಂದಲೂ ಕೂಡ ವಿಧಾನಸೌಧ ಪೊಲೀಸರು ಕೇಳ್ಕೊಂಡೆ ಬಂದಿದ್ರು. ಆದ್ರೆ ಜಗದೀಶ್ ಯಾವುದೇ ರೀತಿಯಂತ ಸೂಕ್ತವಾದ ದಾಖಲೆಗಳನ್ನು ಒದಗಿಸಲು ವಿಫಲರಾಗಿದ್ದ. ಈ ಒಂದು ಕಾರಣಕ್ಕೋಸ್ಕರ ಆತನನ್ನ ಬಂಧನ ಮಾಡಿ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಶುರು ಮಾಡಿದ್ರು. ಈಗ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಆತ ಹೇಳ್ತಿರುವಂತದ್ದು ಏನಂದ್ರೆ, ಮಂಡ್ಯ ಮೂಲದ ಮೃತ್ಯುಂಜಯ ಎನ್ನುವಂತ ಉದ್ಯಮಿ ಬಳಿ ಸುಮಾರು 10 ಲಕ್ಷ ಹಣವನ್ನ ನಾನು ಸಾಲವಾಗಿ ಪಡ್ಕೊಂಡಿದ್ದೆ. ಹಣ ಕೊಡುವಂತಹ ಟೈಮ್ ನಲ್ಲಿ ನಾನು ಅವನಿಗೆ ಚೆಕ್ ಕೊಟ್ಟಿದ್ದಂತ ಕಾರಣಕ್ಕೋಸ್ಕರ ಆತ ಚೆಕ್ ಬೌನ್ಸ್ ಮಾಡಿಕೊಂಡು ಕೋರ್ಟ್ ನಲ್ಲಿ ಕೇಸ್ ಹಾಕೊಂಡಿದ್ದ. ಜೊತೆಗೆ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಎಲ್ಲ ಆದಂತಹ ಬಳಿಕ 12 ಲಕ್ಷ ಹಣವನ್ನು ಕೊಡುವಂತೆ ಕೋರ್ಟ್ ಕೂಡ ಅಷ್ಟೇ ಒಂದು ಆದೇಶ ಹೊರಡಿಸಿತ್ತು. ಆ ಆದೇಶದ ಅನ್ವಯವಾಗಿ ನಾನು ಹಣವನ್ನು ಕೊಡ್ತೀನಿ ಅಂತ ಒಪ್ಕೊಂಡಿದ್ದೆ. ಆ ಒಂದು ಕಾರಣಕ್ಕೋಸ್ಕರ ಬೆಂಗಳೂರಿನ ಶಿವಪ್ರಸಾದ್ ಎನ್ನುವಂತ ಒಬ್ಬ ನಿವೃತ್ತ ಯೋಧ ಏನಿದ್ದಾನೆ, ಆತನ ಒಂದು ಸೆಟಲ್ಮೆಂಟ್ ಆದಂತ ಬಳಿಕ ಹಣ ಬಂದಿತ್ತು. ಆತನ ಬಳಿ ನಾನು ಸಾಲವನ್ನ ಪಡ್ಕೊಂಡು ಹಣವನ್ನ ಕೊಡೋಣ ಅಂತ ಹೇಳಿ ಬಂದ್ಬಿಟ್ಟು ಆತನಿಂದ ಹಣವನ್ನ ಪಡ್ಕೊಂಡಿದ್ದೆ. ಆ ಹಣವನ್ನ ಪಡ್ಕೊಂಡು ನಾನು ಆ ಒಂದು ಮೃತ್ಯುಂಜಯ ಎನ್ನುವಂತ ಉದ್ಯಮಿಗೆ ಕೊಡುವಂತ ಟೈಮ್ ನಲ್ಲಿ ಒಂದು ಅಧಿಕಾರಿಯನ್ನ ಭೇಟಿ ಮಾಡಬೇಕಾಗಿತ್ತು. ಅಧಿಕಾರಿಯನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ನಾನು ವಿಧಾನಸೌಧಕ್ಕೆ ಹೋಗಿದ್ದೆ ಹೊರತು
ನಾನು ಅಲ್ಲಿ ಯಾವುದೇ ಅಧಿಕಾರಿಗಾಗಿರ್ಬೋದು ಅಥವಾ ಯಾವುದೇ ರಾಜಕಾರಣಿಗಾಗಿರ್ಬೋದು ಹಣವನ್ನ ಕೊಡುವಂತಹ ಒಂದು ಉದ್ದೇಶದಿಂದ ಹೋಗಿರ್ಲಿಲ್ಲ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಈಗ ಪೊಲೀಸರು ಕೇಳ್ತಾ ಇರುವಂತದ್ದು, ಯಾವ ಒಂದು ಮೃತ್ಯುಂಜಯ ಉದ್ಯಮಿಯಿಂದ ಹಣ ಪಡ್ಕೊಂಡಿದ್ದೇನೆ, ಹಣ ಪಡ್ಕೊಂಡಿರೋ ದಾಖಲೆಗಳಿಂದ ಹಿಡಿದು ಚೆಕ್ ಬೌನ್ಸ್ ಕೇಸ್ ಏನೆಲ್ಲ ಒಂದು ಕೋರ್ಟ್ ನಲ್ಲಿ ನಡೀತಿತ್ತು ಪ್ರತಿಯೊಂದು ದಾಖಲೆಗಳ ಕೊಡುವಂತ ಈಗಾಗಲೇ ಸೂಚನೆ ಕೂಡ ಕೊಟ್ಟಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಪೊಲೀಸರಿಗೆ ಇರುವಂತಹ ಒಂದು ಅನುಮಾನ ಅಂತಂದ್ರೆ, ಚೆಕ್ ಬೌನ್ಸ್ ಹಾಕೊಂಡು ನಾನು ಹಣ ಕೊಡೋದಿಲ್ಲ ಅಂತಂತಹ ವ್ಯಕ್ತಿ ಏಕಾಏಕಿಗೆ ಸೆಟ್ಲ್ಮೆಂಟ್ ರೂಪದಲ್ಲಿ ಬಂದಿರುವಂತದ್ದು ಯಾಕೆ? ಅದರಲ್ಲೂ ಕೂಡ ಅಷ್ಟೇ, ಸೆಟ್ಲ್ಮೆಂಟ್ ಅಂದ್ರೆ ಅದು ಹೊರಗಡೆ ಮಾಡ್ಕೊಳ್ಳುವಂತದ್ದು, ಅಥವಾ ಕೋರ್ಟ್ ನ ಮುಂದೆ ಹೋಗ್ಬಿಟ್ಟು ಹಣವನ್ನ ಕೊಡ್ತೀನಿ ಅಂತ ಕೊಡಬಹುದಾಗಿತ್ತು. ಆದ್ರೆ ಈತ ವಿಧಾನಸೌಧಕ್ಕೆ ಹಣವನ್ನ ತೆಗೆದುಕೊಂಡು ಹೋಗಿದ್ದಂತ ಉದ್ದೇಶವಾದ್ರೂ ಏನು ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ವೆರಿಫೈ ಮಾಡ್ತಿರುವಂತದ್ದು. ಜೊತೆಗೆ ಮಂಡ್ಯ ಮೂಲದ ಈ ಒಂದು ಏನಿದ್ದಾನೆ ಈತನ ಹಿನ್ನೆಲೆ ಬಗ್ಗೆ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ. ಯಾಕಂದ್ರೆ ಈ ಹಿಂದೆಯೂ ಕೂಡ ಅಷ್ಟೇ ಏನೆಲ್ಲ ಅವ್ಯವಹಾರಗಳನ್ನು ಈತ ಮಾಡ್ಕೊಂಡಿದ್ದ, ಜೊತೆಗೆ ಈತ ಒಮ್ಮೆ ಅವ್ಯವಹಾರ ಮಾಡಲು ಹೋಗ್ಬಿಟ್ಟು ಸಸ್ಪೆಂಡ್ ಕೂಡ ಆಗಿದ್ದ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರುವಂತದ್ದು. ಯಾಕೋ ಒಂದು ಕಾರಣಕ್ಕೋಸ್ಕರ ಸಸ್ಪೆಂಡ್ ಆಗಿದೆ ಏನನ್ನೋದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಆಗ್ತಿರುವಂತದ್ದು. ಆದ್ರೂ ಕೂಡ ಪೊಲೀಸರಿಗೆ ಒಂದು ಕನ್ಕ್ಲೂಷನ್ ಬಂದಿಲ್ಲ. 10.5 ಲಕ್ಷ ಹಣ ಏನಿತ್ತು ಆ ಒಂದು ಹಣವನ್ನ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತಿದ್ದ, ಪರ್ಟಿಕ್ಯುಲರ್ ಆಗಿ ವಿಧಾನಸೌಧಕ್ಕೆ ಅಥವಾ ತೆಗೆದುಕೊಂಡು ಹೋಗ್ತಿದ್ದಂತ ಉದ್ದೇಶವಾದ್ರೂ ಏನು ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಂತ ಸ್ಪಷ್ಟವಾದಂತಹ ಮಾಹಿತಿ ಕೂಡ ಅಷ್ಟೇ ಇದುವರೆಗೂ ಪೊಲೀಸರಿಗೆ ಸಿಕ್ಕಿಲ್ಲ. ಪೃಥ್ವಿ. ಓಕೆ ಮಂಜು, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಈಗ ರಾಜಕೀಯ ವಿಭಾಗದಲ್ಲಿ ಯಾವ ರೀತಿಯ ರಾಜಕೀಯ ನಾಯಕರು ಮಾತನಾಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆನೂ ಕೂಡ ಬ್ರೇಕಿಂಗ್ ನ್ಯೂಸ್ಗಳಿದೆ, ಅದನ್ನು ನೋಡೋಣ. ವಿಧಾನಸೌಧದಲ್ಲಿ 10 ಲಕ್ಷ ಹಣ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಮೂಗಿನ ನೇರಕ್ಕೆ ಲಂಚ ನಡೀತಾ ಇದೆ. ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯನವರ ಹೇಳಿಕೆ ಇದು. ಇವರು ಆಡಳಿತದಲ್ಲಿದ್ದಾಗ ವಿರೋಧ ಪಕ್ಷದ ನಾಯಕರು ಇದನ್ನೇ ಮಾತನಾಡ್ತಾರೆ. ಈಗ ಅವರ ಆಡಳಿತದಲ್ಲಿದ್ದಾರೆ, ಈಗ ವಿರೋಧ ಪಕ್ಷದ ನಾಯಕರು ಇದು ಮಾತನಾಡ್ತಾರೆ. ವಿಧಾನಸೌಧಕ್ಕೆ ಯಾರಿಗೆ ಹಣ ಕೊಡ್ಲಿಕ್ಕೆ ಬಂದಿದ್ದ? PWD ಮಿನಿಸ್ಟರ್ಗೆ ಕೊಡ್ಲಿಕ್ಕೆ ಬಂದಿರಬೇಕು, ಇಲ್ಲಾಂದ್ರೆ CMಗೆ ಕೊಡೋದಕ್ಕೆ ಬಂದಿರಬೇಕು. ಗಾಳಿಲಿ ಗುಂಡು ಹೊಡೆದ್ರು ಸಿದ್ದರಾಮಯ್ಯನವರು. ಪರ್ಟಿಕ್ಯುಲರ್ ಆಗಿ ಅವ್ರಿಗೆ ಕೊಡಕ್ ಬಂದಿದ್ದಾರೆ, ಇವ್ರಿಗೆ ಕೊಡಕ್ ಬಂದಿದ್ದಾರೆ ಅಂತ ಕೇಳಿಲ್ಲ. ಗಾಳಿಲಿ ಗುಂಡು ಅವ್ರಿಗಿರ್ಬೇಕು ಇಲ್ಲ ಇವ್ರಿಗಿರ್ಬೇಕು ಅಂತ. ಇವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲೂ 25 ಲಕ್ಷ ಹಣ ಸಿಕ್ಕಿತ್ತು 4 ವರ್ಷಗಳ ಹಿಂದೆ. ಅದನ್ನೇ ಬೊಮ್ಮಾಯಿ ಅವರು ಹೇಳ್ತಾ ಇದ್ರು. 25 ಲಕ್ಷ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುಟ್ಟರಂಗ ಶೆಟ್ಟಿ ಅವರಿಗೆ ಅದು ಸಂಕಷ್ಟ ಎದುರಾಗಿತ್ತು. ವಿಧಾನಸೌಧದ ಬಳಿ 10 ಲಕ್ಷ ಸಿಕ್ಕ ಕೇಸ್ಗೆ HDK ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ಬಂಧಿಸಿರುವಂತ ಅಧಿಕಾರಿ ಎಲ್ಲವನ್ನೂ ಕೂಡ ಸರಿಯಾಗಿ ಹೇಳಿದ್ದಾರೆ, ಆದ್ರೆ ಮಾಹಿತಿ ಕೊಟ್ಟಿಲ್ಲ ಅಂತ ಆತನನ್ನ ಬಂಧಿಸಿದ್ದಾರೆ. ಆತ ಯಾರ ಬಳಿಯಿಂದ ಹಣ ತಂದೆ ಅಂತ ಹೇಳಿದ್ದಾರೆ, ಯಾರು ಹಣ ಕೊಟ್ಟರು ಅಂತ ಎಲ್ಲಾ ವಿಚಾರ ಹೇಳಿದ್ದಾರೆ. ಆದ್ರೂ ಬಂಧಿಸಿದ್ದಾರೆ, ಬೇಲ್ ಸಿಗುತ್ತೆ ಮುಂದೇನು ಅಂತ HDK ಪ್ರಶ್ನೆಯನ್ನ ಮಾಡಿದ್ದಾರೆ. ಈಗ ಹೌದು, ಈಗ ಯಾತಿಗೆ ನಿನ್ನೆ ಆ ಅಧಿಕಾರಿನ ಈಗ ಬಂಧಿಸಿದಾರಲ್ಲ, ಅವನು ಸರಿಯಾಗಿ ಹೇಳಿಕೆ ಕೊಡ್ತಾ ಇಲ್ಲ ಮಾಹಿತಿ ಅಂತ ಹೇಳಿ, ಮಾಹಿತಿ ಕೊಡ್ತಿಲ್ಲ, ತಪ್ಪು ಹೇಳಿಕೆ ಕೊಡ್ತಾವನೆ ಅಂತ ಹೇಳಿ ಅವನು ವಾಸ್ತವಾಂಶ ಹೇಳ್ದ. ಯಾರು ಆ ದುಡ್ಡು ತರಲಿಕ್ಕೆ ಹೇಳಿದ್ರು, ಎಲ್ಲಿಗೆ ತರಲಿಕ್ಕೆ ಹೇಳಿದ್ರು, ಅದೆಲ್ಲವನ್ನು ಅವನು ಬಾಯ್ಬಿಟ್ಟಿದ್ದಕ್ಕೆ ಅವನು ಕೊಟ್ಟಂಥ ಆ ಏನು ಹೇಳಿಕೆ ಇದೆಯಲ್ಲ, ಬರ್ಕೊಂಡಿದ್ದಾರಲ್ಲ, ಅದು ಹೈಯರ್ ಅಧಿಕಾರಿಗಳು ಬಂದು ಹರಿದಾಕಿ ಇಲ್ಲ ಇವನು ಸರಿಯಾಗಿ ಹೇಳಿಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಆ ವಾಸ್ತವಾಂಶದ ಹೇಳಿಕೆನ ಕಂಪ್ಲೀಟ್ ಅದನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ ತಗೊಂಡೋಗಿ ಜೈಲಿಗೆ ಇಟ್ಕೊಂಡು ಕೂತವ್ರೆ. ನಾನು ಸ್ವಲ್ಪ ದಿವಸ ಈ ಪ್ರಕರಣದಲ್ಲಿ ಇರ್ತಾರೆ ಜೈಲು, ಒಂದು 3-4 ದಿವಸ, ಆಮೇಲೆ ಜಾಮೀನು ಸಿಗ್ತದೆ. ಈಗ ನಿಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳದು ಈಗ 23 ಜನಕ್ಕೆ ನೆನ್ನೆ ಜಾಮೀನು ಸಿಕ್ಕಾಯ್ತು. ಇನ್ನೇನಾಗುತ್ತಿನ್ನ ನಿಮಿಷ. ಇದು ಸಮಸ್ಯೆ, ಈ ದೇಶದ ವ್ಯವಸ್ಥೆ ಇದು ಓಪನ್ ಪರ್ಸೆಂಟೇಜ್ ಎಲ್ಲರಿಗೂ ಗೊತ್ತಿರೋದೇ ಅಲ್ವೇ. ಆ ಅಧಿಕಾರಿ ನೆನ್ನೆ ಏನು ಹೇಳಿಕೆ ಕೊಟ್ಟ ಮೇಲೆ ಅಧಿಕಾರಿನ ಯಾಕೆ ಬಂಧಿಸಿದ್ರು? ಮೊನ್ನೆನೇ ಯಾಕೆ ಬಂಧಿಸಿ ಯಾಕೆ ಇಟ್ಕೊಳ್ಳಿಲ್ಲ ಅವನ್ನ? ಮೊನ್ನೆ ಯಾಕೆ ಬಿಟ್ಟಿದ್ರು? ನೆನ್ನೆ ಯಾಕೆ ಅರೆಸ್ಟ್ ಮಾಡಿದ್ರು? ಬರ್ಲಿಕ್ಕೆ ಹೇಳಿ. ಏನು ಹೇಳಿಕೆ ಕೊಟ್ಟ ಅನ್ನೋದು ಗೊತ್ತು ನನಗೆ. ಆ ಹೇಳಿಕೆ ಮಂತ್ರಿಗಳು ಕುತ್ತಿಗೆ ಬರ್ತದಲ್ಲ, ಅದಕ್ಕೋಸ್ಕರ ಹೇಳಿಕೆ ಹರಿದು ಹಾಕಿದ್ರು, ತಗೊಂಡೋಗಿ ಜೈಲಿಗೆ ಅಂತ ಅರೆಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಒಂದು 4-5 ದಿವಸ ಇರ್ತಾನೆ, ಬೇಲ್ ತಗೋತಾನೆ, ಬರ್ತಾನೆ, ಮುಗಿದೋಯ್ತು ಅಲ್ಲಿಗೆ. ವಿಧಾನಸೌಧದ ಬಳಿ ಸಿಕ್ಕ ಹಣಕ್ಕೂ ನನಗೂ ಸಂಬಂಧ ಇಲ್ಲ. ಕುಮಾರಸ್ವಾಮಿ, ಸಿದ್ದರಾಮಯ್ಯ, ಹಿರಿಯ ರಾಜಕಾರಣಿಗಳು ಈ ರೀತಿಯ ಆರೋಪಗಳನ್ನ ಮಾಡಬಾರ್ದು ಅಂತ PWD ಮಿನಿಸ್ಟರ್ ಆಗಿರುವಂತ CC ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವನು PWD AE ಜಗದೀಶ್. ಸೊ ಹೀಗಾಗಿ ಇನ್ಯಾರಿಗೆ ತಂದಿರ್ತಾರೆ, ಅವ್ರ ಇಲಾಖೆಗೆ ತಂದಿರ್ತಾರೆ ಅಲ್ವಾ ಅಂತ ಪ್ರತಿಪಕ್ಷದವರ ಆರೋಪ. ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಈಗ ಆಲ್ರೆಡಿ ಗಮನಿಸಿದ್ರು. ದುಡ್ಡು ಕೊಡೋಕೆ ಅವನು ಯಾಕೆ ವಿಧಾನಸೌಧಕ್ಕೆ ಬರಬೇಕಾಗಿತ್ತು? ಬೇರೆ ಕಡೆನೂ ಕೂಡ ಕೊಡ್ಬೋದಿತ್ತಲ್ವಾ ಅಂತ CC ಪಾಟೀಲ್ ಅವರು ಪ್ರಶ್ನೆ ಮಾಡಿದ್ದಾರೆ. ಈಗ ತನಿಖೆ ಆಗ್ತಾ ಇದೆ, ತನಿಖೆ ಬಳಿಕ ಸೂಕ್ತ ಕ್ರಮ ಆಗುತ್ತೆ ಅಂತ ಹೇಳಿದ್ರು. ಯಾಕೆ ಕೂತ್ಕೋಬೇಕು? ಯಾದಕ್ಕೆ ತಂದ್ರೆ ಇವಾಗ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದೇವೆ ಅವ್ರನ್ನ. ಮುಖ್ಯಮಂತ್ರಿಗಳು ಇನ್ನೂ ಸ್ಪಷ್ಟವಾಗಿ ಆದೇಶ ಮಾಡಿದ್ದಾರೆ, ಅರೆಸ್ಟ್ ಮಾಡಿ ಅಂತ ಅರೆಸ್ಟ್ ಮಾಡಿದ್ದಾರೆ. ಎನ್ಕ್ವೈರಿ ಏನು ಬರ್ತೈತೆ ನೋಡ್ಕೊಂಡು ಯಾರು ತಪ್ಪಿತಸ್ಥರಿರ್ತಾರೋ ಅವ್ರ ಮೇಲೆ ಕ್ರಮ ಆಗುತ್ತೆ.
ವಿರೋಧ ಪಕ್ಷದ ನಾಯಕರಿಗೂ ಕೊಡಕ್ಕೆ ಹೋಗಿರ್ಬೋದು ಅಂತ ನಾನು ಹೇಳ್ಬೋದಲ್ಲ. ಬರಿಬೇಡ್ರಿ, ಆದ್ರೆ ಹಂಗಾಗಿ ಹೇಳಕ್ಕೆ ಆಗಬಾರ್ದು. ಹೊರಗೆ ಸಿಕ್ಕಿದ್ದು ಅದು ವಿಧಾನಸೌಧದ ಔಟ್ಸೈಡ್ ಸಿಕ್ಕಿದ್ದು. ದುಡ್ಡು ಕೊಡ್ಬೇಕಾದ್ರೆ ವಿಧಾನಸೌಧಕ್ಕೆ ವಿಕಾಸಸೌಧಕ್ಕೆ ಬಂದು ಯಾಕೆ ಕೊಡಬೇಕು? ಮನಿ ಇದೆ, ಹೊರಗೆ ಜಾಗ ಇದೆ, ಅಲ್ಲಿ ಕೊಡ್ಬೋದಲ್ಲ. ಎನ್ಕ್ವೈರಿ ನಡೀತಾ ಇದೆ. ಈ ಅವನ ಗೆಲ್ತ ಒಂದು ಹಣಕ ಅವನ ದುಡ್ಡಿಗಾಗಿ ಸರಿಯಾದ ದಾಖಲೆ ಕೊಡ್ಲಿಕ್ಕಂದ್ರೆ ಕಾನೂನು ಪ್ರಕಾರ ಏನು ಕ್ರಮ ಆಗಬೇಕು ಆಗತ್ತೆ. ಆಯ್ತಾ, ನನಗೆ ಮಾಹಿತಿ ಇಲ್ಲ. ಇವತ್ತು ಪೊಲೀಸ್ ಕಡೆಯಿಂದ ಮಾಹಿತಿ ತಗೊಂಡು ರೀ ಅರೆಸ್ಟ್ ಮಾಡಕ್ಕೆ ಹೇಳಿದೇವೆ ರೀ. ಅರೆಸ್ಟ್ ಮಾಡಕ್ಕೆ ಇಮಿಡಿಯೇಟ್ ಅರೆಸ್ಟ್ ಮಾಡಕ್ಕೆ ಹೇಳಿದ್ದೇವೆ. ಅರೆಸ್ಟ್ ಮಾಡಕ್ಕೆ ಹೇಳಿದ್ದೇವೆ. ಅರೆಸ್ಟ್ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ತನಿಖೆ ಒಂದು ನಿಮಿಷ ಇರುವ. ತನಿಖೆ ವರದಿ ಬಂದ ತಕ್ಷಣ ಕ್ರಮ ತಗೊಂಡು ನಾ ವಿಧಾನಸೌಧದ ಬಳಿ ಹಣ ಸಿಕ್ಕ ವಿಚಾರ ನನಗೆ ಗೊತ್ತಿಲ್ಲ. ಹಣ ಯಾರದ್ದು ಏನು ಅಂತ ತನಿಖೆ ಆಗುತ್ತೆ. ಕಾನೂನು ಬಾಹಿರವಾಗಿದ್ರೆ ಕ್ರಮ ಆಗುತ್ತೆ ಅಂತ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹಣ ಸಿಕ್ಕಿರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಏನ್ರಿ ನಿನ್ನೆ ವಿಧಾನಸೌಧದಲ್ಲಿ 10 ಲಕ್ಷ ರೂಪಾಯಿ ಸಿಕ್ಕಿದೆ ಸರ್. ಗೊತ್ತಿಲ್ಲಪ್ಪ ಯಾರದು ಏನು ಅಂತ ತನಿಖೆ ಆಗುತ್ತೆ. ಕಾನೂನು ಬಾಹಿರವಾಗ ದುಡ್ಡು ಇದ್ರೆ ಅವ್ರ ಮೇಲೆ ಕ್ರಮ ತಗೊಂಡು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲೇ ಇದ್ದಾರೆ. ಕೃಷ್ಣ, ನೋಡ್ತಾ ಇದ್ವಿ, ಆಮೇಲೆ ಯಾವ ಸರ್ಕಾರದಲ್ಲೂ ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ಮಾಡಿರುವಂತಹ ಒಂದೇ ಒಂದು ಉದಾಹರಣೆ ಅಂತೂ ಇಲ್ಲವೇ ಇಲ್ಲ. ಈ ಹಿಂದೆ ಸಿದ್ದರಾಮಯ್ಯನವರು ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲೂ ಕೂಡ ಪುಟ್ಟರಂಗ ಶೆಟ್ಟಿ ಅವರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತ ಟೈಪಿಸ್ಟ್ ಬಳಿ 25 ಲಕ್ಷ ಸಿಕ್ಕಿದ್ದು ದೊಡ್ಡ ವಿವಾದ ಆಗಿತ್ತು. ಈಗ ಬೊಮ್ಮಾಯಿ ಅವರ ಸರ್ಕಾರ ಇರುವಂತ ಸಂದರ್ಭದಲ್ಲಿ 10 ಲಕ್ಷದ ವಿಚಾರ ಯಾವ ರೀತಿಯಾಗಿ ರಾಜಕೀಯ ಅಸ್ತ್ರ ಆಗಿದೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ಗೆ ಗಾಳಿಲಿ ಗುಂಡೊಡಿಯಕ್ಕೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ವಿಧಾನಸೌಧದಲ್ಲಿ ಸಿಕ್ಕಿರತಕ್ಕಂಥ ಹಣ ಏನಿದೆ ಆ ಒಂದು ವಿಚಾರದ ಬಗ್ಗೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾಯಕರ ನಡುವೆ ಒಂದು ರೀತಿ ವಾಕ್ಸಮರ ಮತ್ತೆ ಜಟಾಪಟಿಗೆ ಕಾರಣವಾಗಿರುವಂಥದ್ದು. ನೀವು ಹೇಳ್ದಂಗೆನೆ ಹಿಂದೆ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಇದ್ದಂಥ ಸಂದರ್ಭದಲ್ಲಿ ಪುಟ್ಟರಂಗ ಶೆಟ್ಟಿ ಅವರ ಕಚೇರಿಯಲ್ಲೇ ಮುಖ್ಯವಾಗಿ 25 ಲಕ್ಷ ಹಣ ಸಿಕ್ಕಿತ್ತು. ಇದೇ ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಅಂದ್ರೆ ಇದೇ ಆಡಳಿತ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ವಿರೋಧ ಪಕ್ಷ ಸ್ಥಾನದಲ್ಲಿತ್ತು. ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡಿತ್ತು. ಈಗ ಬೊಮ್ಮಾಯಿ ಸರ್ಕಾರದಲ್ಲಿ ಎಲ್ಲೊಂದು ಕಡೆಗೆ ಅವರ ಸಂಬಂಧಪಟ್ಟಂತ ಸಚಿವರ ಸಂಬಂಧಪಟ್ಟಂತೆ ಹಣ ಸಿಕ್ಕಿದೆ ಅನ್ನೋದು ಈಗ ಕಾಂಗ್ರೆಸ್ ದೊಡ್ಡ ಮಟ್ಟದ ಒಂದು ರೀತಿ ಅಸ್ತ್ರವಾಗಿ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಒಂದು ರೀತಿ ಸರ್ಕಾರದ ವಿರುದ್ಧವಾಗಿ ಒಂದು ರೀತಿ ಮುಗಿಬಿದ್ದಿರುವಂಥದ್ದು. ಈಗಾಗಲೇ 40% ಕಮಿಷನ್ ಆರೋಪ ವಿಚಾರದ ಮುಖಾಂತರವಾಗಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಂತ ಹೋರಾಟವನ್ನ ಮಾಡ್ತಾ ಇದೆ. ಇದಕ್ಕೆ ಸಾಕ್ಷಿ ಸಿಕ್ಕಂತೆ ಈಗ 10 ಲಕ್ಷ ಹಣ ಸಿಕ್ಕಿರುವಂಥದ್ದು ಇಲ್ಲ ಒಂದು ಕಡೆಗೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಈಗಾಗಲೇ ಸಿ ಪಟೇಲ್ ಅವರಿಗೆ ಕೊಡೋದಕ್ಕೂ ಕೂಡ ಇದು ಮುಂದಾಗಿದ್ದಾರೆ ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರ ಆರೋಪವಾಗಿದೆ. ಅದರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಒಂದು ರೀತಿ ಕಡ್ಡಿ ಮುರಿದಂತೆ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಇದಕ್ಕೂ ಕೂಡ ಮುಖ್ಯಮಂತ್ರಿಗಳು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದು ಯಾವುದಕ್ಕೂ ಕೂಡ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಈಗಾಗಲೇ ತನಿಖೆ ಆಗ್ತಾ ಇದೆ, ತನಿಖೆ ನಡೀತಿದೆ, ಅದ್ರ ಬಗ್ಗೆ ಸೂಕ್ತವಾದಂತಹ ಕ್ರಮ ಆಗುತ್ತೆ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೆ ಸಂಬಂಧಪಟ್ಟಂತ ಸಚಿವರಾಗಿರ್ತಕ್ಕಂಥ ಸಿ ಪಟೇಲ್ ಅವರು ಕೂಡ ಹೇಳಿದ್ದಾರೆ. ಆದ್ರೆ ಈಗ ಮುಖ್ಯಮಂತ್ರಿಗಳು ಕೂಡ ಈಗ ತಿರುಗೇಟು ಕೊಡುವಂತ ಒಂದು ಕೆಲಸವನ್ನ ಮಾಡ್ತಿರುವಂತದ್ದು. ಅಂದ್ರೆ ಹಿಂದೆ ಏನು ಪುಟ್ಟರಂಗ ಶೆಟ್ಟಿ ಅವರಿಗೆ 25 ಲಕ್ಷ ದುಡ್ಡು ಸಿಕ್ಕಿತ್ತು. ಆಗ ಸಿದ್ದರಾಮಯ್ಯ ಅವರಿಗೆ ಯಾವ ನೈತಿಕತೆ ಇತ್ತು, ಅವ್ರನ್ನ ಸಂಪುಟದಿಂದ ತೆಗೆದುಕೊಂಡು ಅವ್ರು ವಾಪಸ್ ಸಂಪುಟದಿಂದ ಕೈ ಬಿಟ್ರ, ಅವ್ರ ವಿರುದ್ಧವಾಗಿ ಕ್ರಮವನ್ನ ಕೈಗೊಂಡ್ರ. 40% ಅನ್ನುವಂಥದ್ದು ಉಟ್ಕೊಂಡಿದ್ದೆ ಇಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ. ಈಗಾಗಲೇ 25 ಲಕ್ಷ ಸಿಕ್ತು ಅನ್ನುವಂಥದ್ದು 40% ಆದ್ರೆ ಎಷ್ಟು ಲಕ್ಷ ರೂಪಾಯಿ ಆಗ್ಬಹುದು ಅನ್ನೊಂದು ಆರೋಪವನ್ನ ಒಂದು ರೀತಿ ತಿರುಗೇಟು ಕೊಡುವ ಒಂದು ಕೆಲಸವನ್ನ ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಕಾಂಗ್ರೆಸ್ ನಾಯಕರಿಗೆ ಬಾಯಿ ಮುಚ್ಚಿಸುವ ಒಂದು ಕೆಲಸವನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಮತ್ತೆ ರಾಜ್ಯದ ಬಿಜೆಪಿ ನಾಯಕರು ಮಾಡ್ತಿರುವಂತದ್ದು. ಇದು ಚುನಾವಣೆ ಹೊಸ್ತಿಲಿರುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಏನಿದೆ ಇದು ಎಲ್ಲೋ ಒಂದು ಕಡೆಗೆ ಒಂದು ರೀತಿ ವಿರೋಧ ಪಕ್ಷಗಳಿಗೆ ಒಂದು ರೀತಿ ದೊಡ್ಡ ಮಟ್ಟದ ಅಸ್ತ್ರವಾಗಿ ಸಿಕ್ಕಿರುವಂತದ್ದು. ಈಗಾಗಲೇ ಮುಖ್ಯವಾಗಿ ಸೆಂಟ್ರಲ್ ವಿಚಾರವಾಗಿರ್ಬೋದು, ಬೇರೆ ಬೇರೆ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ 10 ಲಕ್ಷ ದುಡ್ಡು ಸಿಕ್ಕಿರುವಂತದ್ದು ಅದೇನು ಸಾಮಾನ್ಯ ಅಲ್ಲ. ಯಾಕಂದ್ರೆ ಶಕ್ತಿ ಸೌಧ ಅನ್ನುವಂಥದ್ದು ವಿಧಾನಸೌಧ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಯಾವುದೇ ಆಡಳಿತ ಆದ್ರೂ ಕೂಡ ಇಲ್ಲಿಂದನೇ ನಡೆಯುವಂಥದ್ದು. ಇದು ಇಲ್ಲ ಒಂದು ಕಡೆ ಈ ಒಬ್ಬ ವ್ಯಕ್ತಿ ಹಣವನ್ನ ಯಾರಿಗೆ ಕೊಡೋದಕ್ಕೆ ತಂದುಕೊಂಡಿದ್ದ, ಏನಾದ್ರೂ ಸಂಬಂಧಪಟ್ಟಂತ ಸಚಿವರು ಕೊಡೋಕೆ ತಂದಿದ್ನ ಅಥವಾ ಬೇರೆ ಏನಾದ್ರೂ ಉನ್ನತ ಮಟ್ಟದ ಅಧಿಕಾರಿಗೆ ತಂದಿದ್ನ ಅನ್ನುವಂಥದ್ದು ಸಹಜವಾಗಿನ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಹೀಗಾಗಿ ಇದೇ ಒಂದು ವಿಚಾರವನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಬರುವಂತ ದಿನಗಳಲ್ಲಿ ಮತ್ತಷ್ಟು ರಾಜ್ಯ ಬಿಜೆಪಿ ಸರ್ಕಾರವನ್ನ ಒಂದು ರೀತಿ ಮುಜುಗರಕ್ಕೆ ಈಡು ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಒಂದು ರೀತಿ ಅಸ್ತ್ರವಾಗಿ ತೆಗೆದುಕೊಂಡಿರುವಂಥದ್ದು. ರಾಜಕೀಯವಾಗಿ ಮುಜುಗರ ಆಗಿರೋದು. ಆದ್ರೆ ಹಿಂದೆನೂ ಕೂಡ ಇದೇ ರೀತಿಯಾಗಿ ಪ್ರಕರಣಗಳಾಗಿರುವಂತ ಹಿನ್ನೆಲೆಯಲ್ಲಿ ಇದನ್ನ ಅಲ್ಲಿಗೆ ತಣ್ಣಗೆ ಮಾಡ್ಬಿಡ್ತಾರೆ ಬಿಜೆಪಿ. ಈಗ ಆಲ್ರೆಡಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರನ್ನು ಕೂಡ ಪ್ರಶ್ನೆ ಮಾಡಿದ್ರು. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ 2ನೇ ದಿನದ ಪ್ರವಾಸ. ಪಕ್ಷದ ನಾಯಕರ ಜೊತೆ ಮಠಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ದಾವಣಗೆರೆಯ ವಿವಿಧ ಮಠಗಳಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ ಜೆಪಿ ನಡ್ಡಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ. ಪಂಚಮಸಾಲಿ ಮಠಕ್ಕೆ ಭೇಟಿಯನ್ನ ನೀಡಿದ್ರು ಜೆಪಿ ನಡ್ಡಾ. ಇವರಿಗೆ ಸಾಥ್ ಕೊಟ್ಟಿದ್ರು ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್.
ಪಂಚಮಸಾಲಿ ಮಠದ ವಚನಾನಂದ ಶ್ರೀಗಳ ಆಶೀರ್ವಾದವನ್ನ ಪಡೆದಿದ್ದಾರೆ. ಹಣೆಗೆ ವಿಭೂತಿ ಇಟ್ಟು ನಡ್ಡಾರನ್ನ ಸ್ವಾಗತ ಮಾಡಿದ್ರು ವಚನಾನಂದ ಶ್ರೀ. ಪಂಚಮಸಾಲಿ ಮಠದಲ್ಲಿ ಬಿಜೆಪಿ ನಾಯಕರಿಂದ ಗದ್ದುಗೆ ಪೂಜೆಯನ್ನ ಕೂಡ ಮಾಡಲಾಯಿತು. ಇನ್ನೊಂದ್ ಕಡೆ ಮುನಿಸಿಕೊಂಡ್ರ ವಾಲ್ಮೀಕಿ ಮಠದ ಪ್ರಸನ್ನಾನಂದಪುರಿ ಶ್ರೀಗಳು ಅನ್ನುವಂತ ಪ್ರಶ್ನೆ ಇದೆ. ಜೆಪಿ ನಡ್ಡಾ ಬರುವ ಮೊದಲೇ ಮಠವನ್ನ ತೊರೆದು ಹೋಗಿದ್ದಾರೆ ಸ್ವಾಮೀಜಿಗಳು. ನಡ್ಡಾ ಭೇಟಿ ನೀಡುವುದನ್ನ ಬೆಳಗ್ಗೆ ತಿಳಿಸಿರುವಂತದ್ದು ಬಿಜೆಪಿ ನಾಯಕರು. ಆದ್ರೆ ಅವ್ರು ಟಿಪಿನಲ್ಲಿ ಫಸ್ಟೇ ಇತ್ತು ಎಲ್ಲೆಲ್ಲಿಗೆ ಭೇಟಿ ಕೊಡ್ತಾರೆ ಏನು ಎತ್ತ ಅಂತ. ಆದ್ರೆ ಇವತ್ತು ಬೆಳಿಗ್ಗೆ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತಡವಾಗಿ ತಿಳಿಸಿದ್ರು ಅಂತ ಬೇಸರಗೊಂಡಿದ್ದಾರೆ ವಾಲ್ಮೀಕಿ ಶ್ರೀಗಳು, ಅಥವಾ ಇದನ್ನ ಸ್ಕೆಡ್ಯೂಲ್ 9ಗೆ ಕಳಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೊಂದು ಸ್ಪಷ್ಟತೆ ಸಿಗಬೇಕಾಗಿದೆಯಲ್ಲ ಕೇಂದ್ರ ಸರ್ಕಾರದಿಂದ, ಅದನ್ನ ಈ ಮುಖಾಂತರ ಏನಾದ್ರೂ ಒತ್ತಡ ಹಾಕುವಂತ ತಂತ್ರನ ಗೊತ್ತಿಲ್ಲ. ವಾಲ್ಮೀಕಿ ಜಾತ್ರೆ ವಿಚಾರವಾಗಿ ಹರಪನಹಳ್ಳಿಗೆ ಪ್ರಸನ್ನಾನಂದಪುರಿ ಶ್ರೀಗಳು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಗಾಲಿ ಜನಾರ್ದನ್ ರೆಡ್ಡಿ ಪಕ್ಷದ ಲೋಗೋ ರಿಲೀಸ್ ಆಗಿದೆ. ಸಿಂಧನೂರಲ್ಲಿ ಲೋಗೋವನ್ನ ಬಿಡುಗಡೆ ಮಾಡಿದ್ರು ಜನಾರ್ದನ ರೆಡ್ಡಿ ಅವರು. ಕರ್ನಾಟಕ ರಾಜ್ಯ ಪ್ರಗತಿ ಪಕ್ಷ ಈ ಪಕ್ಷದ ಲೋಗೋವನ್ನ ರಿಲೀಸ್ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಮಾಜಿ ಸಚಿವ, ಕರ್ನಾಟಕ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕ. ಹಸ್ತಲಾಘವ ಮಾಡುವಂತಿದೆ ಪಕ್ಷದ ಚಿಹ್ನೆ. ಈ ಹಿಂದೆನೆ ಬಳ್ಳಾರಿ ಗ್ರಾಮಾಂತರದಲ್ಲಿ ಒಂದು ಪೂಜೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅವರ ಪತ್ನಿ ಅರುಣಾಲಕ್ಷ್ಮಿ ಅವರು ಕೂಡ ರಿಲೀಸ್ ಮಾಡಿದ್ರು. ಈಗ ಇಲ್ಲೂ ಕೂಡ ರಿಲೀಸ್ ಮಾಡಲಾಗಿದೆ. ಪಕ್ಷದ ಚಿಹ್ನೆ ರಿಲೀಸ್ ಬಳಿಕ ದೇವಸ್ಥಾನ ದರ್ಗಾಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಮಲ್ಲಿಕಾರ್ಜುನ ಲೆಕ್ಕಂಟಿ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ಕೂಡ ನಡೀತು. ನೂರಾರು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಇದು ಮೊನ್ನೆನೇ ರಿಲೀಸ್ ಆಗಿತ್ತು. ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಜನಾರ್ದನ್ ರೆಡ್ಡಿ ಅವರ ಪತ್ನಿ ರಿಲೀಸ್ ಮಾಡಿದ್ರು. ಅವ್ಯವಸ್ಥೆಗಳ ಆಗರ, ಭ್ರಷ್ಟಾಚಾರದ ಕೂಪ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಅದ್ರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದೆ. ಈಗ ಇನ್ನಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. 108 ವಿಚಾರದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆಯಾ ಅಂತ. ಆರೋಗ್ಯ ಇಲಾಖೆ ವಿರುದ್ಧ ಭಾರಿ ಭ್ರಷ್ಟಾಚಾರದ ಆರೋಪವನ್ನು ಮಾಡಲಾಗ್ತಾ ಇದೆ. 108 ಚಾಲಕರ ಸಂಘದಿಂದ ಮಹತ್ವದ ಸುದ್ದಿಗೋಷ್ಠಿಯನ್ನ ಮಾಡಲಾಯಿತು. 108 ಚಾಲಕರ ಸಂಘದಿಂದ ಜಿವಿಕೆ ಮೇಲೆ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. ಜಿವಿಕೆ ಮೇಲೆ ಸಚಿವರ ಹೆಸರಲ್ಲಿ ಕೋಟಿ ಕೋಟಿ ವಸೂಲಿ ಮಾಡಲಾಗ್ತಾ ಇರುವಂತ ಆರೋಪ. ಜಿವಿಕೆ ಅಧ್ಯಕ್ಷ ಶ್ರೀಶೈಲ ಹಳ್ಳೂರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಲಾಗ್ತಾ ಇದೆ. ವೇತನ ಪಡೆಯೋದಕ್ಕೂ ಕೂಡ ಲಂಚ ಕೊಡಬೇಕಂತ ಇಲ್ಲಿ, ವೇತನ ಹೆಚ್ಚಳ ಆಗ್ಬೇಕಂದ್ರೂ ಕೂಡ ಲಂಚ ಕೊಡಬೇಕು. ಲಂಚ ಕೊಡುವಂತೆ ಒತ್ತಡ ಹೇರ್ತಾರಂತೆ ಶ್ರೀಶೈಲ ಹಳ್ಳೂರ ಅನ್ನೋರು. ಅಧಿಕಾರಿಗಳಿಗೆ, ಆರೋಗ್ಯ ಸಚಿವರಿಗೆ ಹಣ ಕೊಡ್ಬೇಕು, ನಾವು ಅವ್ರಿಗೆ ಎಷ್ಟೆಷ್ಟು ತಲುಪಿಸ್ಬೇಕು ಅದನ್ನು ತಲುಪಿಸ್ಬೇಕು, ಅದಕ್ಕೆ ಈ ದುಡ್ಡನ್ನ ಇಸ್ಕೊಳ್ತಾ ಇದೀವಿ ಅಂತ ಹೇಳ್ತಾರಂತೆ. ಅವರ ಹೆಸರಲ್ಲಿ ಚಾಲಕರಿಂದ ಹಣ ಪಡಿತಾರಂತೆ. ನೌಕರರ ವರ್ಗಾವಣೆ ವಿಷಯದಲ್ಲೂ ಕೂಡ ಲಕ್ಷ ಲಕ್ಷ ದುಡ್ಡನ್ನ ಪಡೆಯುವಂತ ಆರೋಪ ಮಾಡಲಾಗ್ತಾ ಇದೆ. ಆಡಿಯೋ ಸಮೇತ ದಾಖಲೆಯನ್ನ ಬಿಡುಗಡೆ ಮಾಡಿರುವಂತದ್ದು ಪರಮಶಿವಯ್ಯ. 108 ಚಾಲಕರ ಸಂಘದ ಅಧ್ಯಕ್ಷರು ಪರಮಶಿವಯ್ಯ ಅವರು ಈ ಒಂದು ಆಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಸಿಬ್ಬಂದಿಗಳ ಬಳಿ ಗೂಗಲ್ ಪೇ ಮೂಲಕ ಹಣವನ್ನ ಪಡೆದಂತ ಆರೋಪವನ್ನ ಮಾಡಲಾಗ್ತಾ ಇದೆ. 10,000 20,000 ಹಣವನ್ನ ಪಡೆದಿರುವಂತ ಸ್ಕ್ರೀನ್ ಶಾಟ್ ಅನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಒಟ್ಟು 1.2 ಕೋಟಿ ಹಣವನ್ನ ವಸೂಲಿ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗ್ತಾ ಇದೆ. ತನಿಖೆಯನ್ನು ನಡೆಸಿ ಶ್ರೀಶೈಲ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗ್ತದೆ. ಸಾಕಷ್ಟು ಬಾರಿ ಆರೋಪಗಳನ್ನ ಮಾಡಲಾಗ್ತಾ ಬರ್ತಾ ಇದೆ. 108 ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಯಾಲರಿಯ ವಿಚಾರ, ಸರಿಯಾದಂತ ಸೌಲಭ್ಯಗಳನ್ನ ಕೊಡದೇ ಇರುವಂತ ವಿಚಾರ, ಅದರ ಜೊತೆಗೆ ಸ್ಯಾಲರಿಯಲ್ಲೂ ಕೂಡ ಲಂಚವನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನುವಂತ ವಿಚಾರ. ಏನ್ ಆರೋಪ ಮಾಡಲಾಗ್ತಾ ಇದೆ, ಅವ್ರು ಏನ್ ಹೇಳ್ತಾ ಇದ್ದಾರೆ ಕೇಳೋಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಪರಮಶಿವಯ್ಯ ಅವರೇ, 108 ಆಂಬುಲೆನ್ಸ್ ಚಾಲಕರ ಸಂಘದ ಅಧ್ಯಕ್ಷರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪರಮಶಿವಯ್ಯ ಅವರೇ. ಸಾಕಷ್ಟು ಬಾರಿ ಮಾತನಾಡಿದ್ದೀವಿ, ಯಾವ ರೀತಿಯಾಗಿ ಭ್ರಷ್ಟಾಚಾರದ ಕೂಪ ಆಗಿದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ವಿ. ಜಿವಿಕೆ ಮೇಲೆ ಪದೇ ಪದೇ ಆರೋಪಗಳು ಕೇಳಿ ಬರ್ತಾನೆ ಇದೆ. ಈಗ ಹೊಸದಾಗಿ ಇನ್ನೂ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದೀರಾ. ಆದ್ರೂ ಕೂಡ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಸರ್ಕಾರ ಅಂತ ಅನಿಸ್ತಾ ಇದೆ ನಿಮ್ಗೆ? ಭಾಗಿಯಾಗಿದ್ದಾರಾ? ಸರ್, ಮೇಲ್ನೋಟಕ್ಕೆ ನಾವು ಈಗಾಗಲೇ ಸರ್ಕಾರಕ್ಕೂ ಸಹ ಇದನ್ನ ಮನವಿ ಕೊಟ್ಟಿದ್ದೀವಿ. ಸಂಬಂಧಪಟ್ಟ ಆಮೇಲೆ ಸಂಸ್ಥೆಗಳಿಗೆ ಸಹ ತಿಳಿಸಿದ್ದೀವಿ. ಈ ತರದ ಸಿಬ್ಬಂದಿಗಳ ಹತ್ರ ದೌರ್ಜನ್ಯ. ಪರಮಶಿವಯ್ಯ ಅವರೇ, ನಿಮ್ಮ ವಾಯ್ಸ್ ಅಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡ್ಲಿಕ್ಕಾಗತ್ತಾ? ಒಳಗಡೆ ಇದ್ರೆ
ಹಾಂ ಸರ್, ಈಗ ಕೇಳಿಸ್ತಾ ಇದೆ ಸರ್? ಹಾಂ 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 ಸರ್, ಕೇಳಿಸ್ತಾ ಇದೆಯಲ್ಲ? ಹಾಂ ಹೇಳಿ, ಮಾತಾಡಿ. ಹಾಂ ಸರ್, ಈಗ ಅನೇಕ ಸರಿ ಇದನ್ನ ಗಮನಕ್ಕೂ ತಂದಿದ್ದೀವಿ. ಹೌದು, ಸರ್ಕಾರದ ಗಮನಕ್ಕೂ ಸಹ ಇದೆ ಸರ್. ಆದ್ರೆ ಯಾಕೆ ಇವರು ಅವ್ರ ವಿರುದ್ಧ ಕ್ರಮ ತಗೊಳಕ್ ನೀರ ಮೇಲೆ ಮೀಸೆ ಎಣಿಸ್ತಿದಾರೆ ಅಂತ ನಮಗೂ ಸಹ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಇದೇ ರೀತಿ ನಡೀತಂತ ಹೋದ್ರೆ ಮುಂದೆ ಇದ್ರಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಬಹಳ ಶೋಷಣೆಗೆ ಒಳಗಾಗ್ತಾರೆ ಅಂತಕ್ಕಂಥ ಪರಿಸ್ಥಿತಿ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಸರ್. ಯಾಕಂದ್ರೆ ಪ್ರತಿ ಸತಿ ವೇತನ ಆಗೋಕ್ಕೂ ಸಹ ಇವ್ರಿಗೆ ಹಣ ಕೊಡಬೇಕು, ಇನ್ಕ್ರಿಮೆಂಟ್ ಆಗ್ಸಕ್ಕೂ ಸಹ ಹಣ ಕೊಡಬೇಕು, ಲಂಚದ ರೂಪದಲ್ಲಿ ಹಣ ಕೇಳ್ತಿದ್ದಾರೆ. ನೀವಿರೋ ಕಡೆ ಅಲ್ಲ, ಏನ್ ಗಾಡಿಲಿ ಹೋಗ್ತಾ ಇದ್ದೀರಾ ಪರಮೇಶ್ವರ್ ಅವರೇ? ಡಿಸ್ಟರ್ಬೆನ್ಸ್ ಇದೆ ತುಂಬಾ. ಓಕೆ, ಮತ್ತೊಮ್ಮೆ ಕನೆಕ್ಟ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಪರಮೇಶ್ವರ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಗಮನಿಸ್ತಾ ಇದ್ರಿ 108 ಜೀವಿಕೆ ಏನ್ ನಡೆಸ್ತಾ ಇದೆಯಲ್ಲ, ಆ ಟೆಂಡರ್ ಅನ್ನ ಪಡ್ಕೊಂಡು ಸಾಕಷ್ಟು ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ, ಲಂಚವನ್ನ ಪಡ್ಕೊಳ್ತಾ ಇದ್ದಾರೆ ಎನ್ನುವಂತ ಆರೋಪ ಮಾಡಲಾಗ್ತಾ ಇದೆ. ಅಭಿಮಾನಿಗಳಿಗೆ ನ್ಯಾಷನಲ್ ಸ್ಟಾರ್ ಯಶ್ ಅವರು ಪತ್ರವನ್ನ ಬರೆದಿದ್ದಾರೆ. ಈ ವರ್ಷವೂ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬ ಇಲ್ಲ, ಹುಟ್ಟುಹಬ್ಬಕ್ಕೆ ಹೊಸ ಸಿನಿಮಾ ಅನೌನ್ಸ್ ಕೂಡ ಇಲ್ಲ ಅನ್ನುವಂಥದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸಾಕಷ್ಟು ನಿರೀಕ್ಷೆ ಇತ್ತು. KGF 2 ಆದಮೇಲೆ ಅವರ ಬರ್ತ್ಡೇಯ ದಿನ ಯಶ್ ಅವರು ಹೊಸ ಸಿನಿಮಾವನ್ನ ಘೋಷಣೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು, ಆದರೆ ಘೋಷಣೆ ಮಾಡಿಲ್ಲ. ವಿಭಿನ್ನವಾಗಿರೋದನ್ನ ತರಲಿಕ್ಕೆ ನನಗೆ ಇನ್ನಷ್ಟು ಸಮಯ ಕೊಡಿ. ಅಭಿಮಾನಿಗಳಿಗೆ ಗಜಕೇಸರಿಯ ಪ್ರೀತಿ ತುಂಬಿದ ಮನವಿ ಇದು. ಸೋಷಿಯಲ್ ಮೀಡಿಯಾ ಮೂಲಕ ರಾಖಿ ಭಾಯ್ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನಾವು, ಯಾಕೆಂದ್ರೆ KGF ರಿಲೀಸ್ ಆಗೋಕ್ಕೂ ಮುಂಚೆ ಹೇಳ್ತಾ ಇದ್ರು ಇಂಡಸ್ಟ್ರಿ ತಿರುಗಿ ನೋಡಬೇಕು, ಬೇರೆ ಇಂಡಸ್ಟ್ರಿ ಅವರು ನಮ್ಮ ಇಂಡಸ್ಟ್ರಿಯನ್ನ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಮಾಡಿದ್ರು. ಈಗ ತುಂಬಾ ಶ್ರದ್ಧೆಯಿಂದ ಒಂದು ಒಳ್ಳೆ ಕಥೆಯನ್ನು ಸೆಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ವರ್ಕೌಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಯಶ್ ಅವರು. ಬದ್ಧತೆಯನ್ನು ಮೆಚ್ಚಬೇಕು. ಆದರೆ ಈ ಬಾರಿ ಅವರು ಫ್ಯಾನ್ಸ್ಗಳ ಜೊತೆ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇಲ್ಲ.